ಕಾರ್ಸ್ ಇಲ್ವಾ ಬೈಕ್ಸ್ ಇದೆ ಈ ರೀತಿ ಡಾಗ್ಸ್ ಯಾಕೆ ಹಿಂದೆ ಬೀಳ್ತವೆ ಅಂಡ್ ಹಾಸ್ಪಿಟಲ್ ನಲ್ಲಿ ಕಾಣಿಸೋ ಈ ಪ್ಲಸ್ ಗುರ್ತಿರೋ ಅರ್ಥ ಏನು? ಪೊಟ್ಯಾಟೊ ಚಿಪ್ಸ್ ಪಾಕೆಟ್ ಅಲ್ಲಿ ತುಂಬಾ ಮಟ್ಟಿಗೆ ಬರೀ ಗಾಳಿನೇ ತುಂಬಿಸಿರ್ತಾರಂತ ತುಂಬಾ ಜನ ಶಾಪ್ಸ್ ಅಲ್ಲಿ ಕಂಪ್ಲೇಂಟ್ ಮಾಡ್ತಿರ್ತಾರ. ಸೊ ಯಾಕೆ ಹಾಗಂತ ಈಗ ನೋಡೋಣ. ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ದಟ್ ವಿಡಿಯೋ ನೆಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಯ್ ಹಲೋ ಅಂಡ್ ವೆಲ್ಕಮ್ ಟು MM ಫ್ಯಾಕ್ಟ್ಸ್. ಈ ಸಿಂಬಲ್ ಹಾಸ್ಪಿಟಲ್ ಅಲ್ಲದೆ ಮೆಡಿಕಲ್ಸ್ ಗಳು ಕೂಡ ಸೇರಿ ಈ ಪ್ಲಸ್ ಸಿಂಬಲ್ ಅನ್ನ ಬಳಸ್ತಾರೆ. ಸೊ ಈ ಪ್ಲಸ್ ಗುರ್ತನ್ನ ರೆಡ್ ಕ್ರಾಸ್ ಎಂಬ್ಲೆಮ್ ಅಂತಾರ. ರೆಡ್ ಕ್ರಾಸ್ ಅನ್ನೋದು ಒಂದು ಅಂತರ್ಜಾತೀಯ ಸೇವಾ ಸಂಸ್ಥೆ. ಇದನ್ನ ಇಂಟರ್ನ್ಯಾಷನಲ್ ಕಮಿಟಿ ಆಫ್ ದ ರೆಡ್ ಕ್ರಾಸ್ ನಿರ್ವಹಿಸುತ್ತಾ. ಇದು 1863ರಲ್ಲಿ ಜಿನೆವಾದಲ್ಲಿ ಪ್ರಾರಂಭವಾಗಿ ಇಂಟರ್ನ್ಯಾಷನಲ್ ಫೆಡರೇಷನ್ ಆಫ್ ರೆಡ್ ಕ್ರಾಸ್ ಅಂಡ್ ರೆಡ್ ಕ್ರೆಸೆಂಟ್ ಸೊಸೈಟೀಸ್ 1919 ಪ್ಯಾರಿಸ್ ನಲ್ಲಿ ಸ್ಥಾಪಿಸಲಾಯಿತು. ಇವರು ಏನ್ ಮಾಡ್ತಿರ್ತಾರೆ ಅಂದ್ರೆ ಅಂತರ್ಜಾತೀಯವಾಗಿ ಯುದ್ಧದಲ್ಲಿ ಇಲ್ವಾ ಪ್ರಮಾದದಲ್ಲಿ ಬಾಧಿತರಾದ ಅವರ ಒಂದು ಪ್ರಾಣಗಳನ್ನ ರಕ್ಷಿಸುವಂತ ಸೇವೆಗಳನ್ನ ಮಾಡ್ತಿರ್ತಾರೆ. ಸೊ ಆ ಒಂದು ಆಂಬ್ಲೆನ್ ನ ಹಾಸ್ಪಿಟಲ್ಸ್ ಅಂಡ್ ಮೆಡಿಕಲ್ಸ್ ಗಳಲ್ಲೂ ಕೂಡ ಈ ಒಂದು ಪ್ಲಸ್ ರೂಪದಲ್ಲಿ ವಿನಿಯೋಗಿಸಿಕೊಳ್ತಿದ್ದಾರೆ. ಅಂಡ್ ಈ ಸಿಂಬಲ್ ಹಾಸ್ಪಿಟಲ್ ಆರ್ ಕ್ಲಿನಿಕ್ ಅಂತ ಜನರಿಗೆ ಸುಲಭವಾಗಿ ತಿಳಿಯೋದಕ್ಕೆ ಈ ಗುರ್ತು ಉಪಯೋಗ ಪಡುತ್ತೆ. ನಿಮ್ಗೊಂದು 5 ಸೆಕೆಂಡ್ ಟೈಮ್ ಕೊಟ್ಟು ಸಚಿನ್ ತೆಂಡೂಲ್ಕರ್ ಆಕ್ಟರ್ ಆರ್ ಕ್ರಿಕೆಟ್ ಅಂತ ಕೇಳಿದ್ರೆ ನೀವೇನ್ ಹೇಳ್ತೀರಾ? ನನಗೆ ತಿಳಿದ ಮಟ್ಟಿಗೆ ನೀವೆಲ್ಲರೂ ಖಂಡಿತವಾಗ್ಲೂ ಕ್ರಿಕೆಟ್ ಅಂತ ಅನ್ಕೊಂಡಿರ್ತೀರಾ, ಬಟ್ ಅದ್ ನಿಜ ಅಲ್ಲ. ಎಸ್, ಸಚಿನ್ ತೆಂಡೂಲ್ಕರ್ ನ ಒಂದು ಪ್ರೈಮರಿ ಪ್ರೊಫೆಷನ್ ಬಂದು ಕ್ರಿಕೆಟ್ ಅಲ್ಲ, ಆಕ್ಟಿಂಗ್. ಇದು ನಾನ್ ಹೇಳ್ತಿಲ್ಲ, ಸ್ವತಃ ಆತಾನೆ ಹೇಳ್ತಿದಾರ. ಯಾಕಂದ್ರೆ ಟ್ಯಾಕ್ಸ್ ಅನ್ನ ಸೇಫ್ ಮಾಡೋದಕ್ಕೆ. ಆಕ್ಚುಲಿ ಸಚಿನ್ ತೆಂಡೂಲ್ಕರ್ ನ ಒಂದು ಇನ್ಕಮ್ ಅತಿ ಹೆಚ್ಚು ಫಾರಿನ್ ಕಂಟ್ರೀಸ್ ಇಂದಾನೆ ಬರುತ್ತೆ. ಅಡ್ವರ್ಟೈಸ್ಮೆಂಟ್ ರೀಲ್ಸ್ ನಿಂದ ಈತ ವಿಸ್ ಅಂಡ್ ಪೆಪ್ಸಿಗೂ ಕೂಡ ಆಡ್ಸ್ ಮಾಡಿದಾರ. ಸೊ ಆಕ್ಚುಲಿ ಅಂಡರ್ ಸೆಕ್ಷನ್ 80RR ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಪ್ರಕಾರ ಫಾರಿನ್ ನಿಂದ ಬರೋ ಇನ್ಕಮ್ಸ್ ಗೆ ಕೆಲ ಸೆಲೆಕ್ಟಿವ್ ಪ್ರೊಫೆಷನ್ಸ್ ನವರು ಟ್ಯಾಕ್ಸ್ ಕಟ್ಟುವಂತ ಕೆಲಸ ಇರೋದಿಲ್ಲ. ಲೈಕ್ ಆರ್ಟಿಸ್ಟ್, ಮ್ಯೂಸಿಷಿಯನ್, ಆಕ್ಟರ್ಸ್ ನಂತವರಿಗೆ ಟ್ಯಾಕ್ಸ್ ಕಟ್ ಮಾಡೋದಿಲ್ಲ. ಬಟ್ ಸಚಿನ್ ತೆಂಡೂಲ್ಕರ್ ನ ಒಂದು ಅಡ್ವರ್ಟೈಸ್ಮೆಂಟ್ ಇನ್ಕಮ್ ತುಂಬಾ ಜಾಸ್ತಿ ಆಗಿ ಬರುತ್ತೆ. ಸೊ ಈ ಟ್ಯಾಕ್ಸ್ ಕಟ್ಟದೇ ಇರೋದಕ್ಕೋಸ್ಕರ ಸಚಿನ್ ನನ್ನ ಪ್ರೈಮರಿ ಪ್ರೊಫೆಷನ್ ಕ್ರಿಕೆಟ್ ಅಲ್ಲ, ಆಕ್ಟಿಂಗ್ ಅಂತ ಕ್ಲೈಮ್ ಮಾಡ್ಕೊಂಡ್ರು. ಅಂಡ್ ಕ್ರಿಕೆಟ್ ನಿಂದ ಬರೋ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಂತ ತೋರಿಸಿದ್ರು. ಇದಕ್ಕೆ ಇನ್ಕಮ್ ಟ್ಯಾಕ್ಸ್ ನವರು ಕೋರ್ಟ್ ಅಲ್ಲಿ ಕೇಸ್ ಕೂಡ ಹಾಕಿದ್ರು. ಕ್ರಿಕೆಟರ್ ಆಗಿದ್ದು ಆಕ್ಟರ್ ಅಂತ ಕ್ಲೈಮ್ ಮಾಡಿ ಟ್ಯಾಕ್ಸ್ ಕಟ್ತಿಲ್ಲ ಅಂತ. ಸೊ ಕೆಲವೊಂದು ವಾದಗಳ ಪ್ರಕಾರ ಕೊನೆಗೆ ಇವರಿಬ್ಬರು ಆರ್ಗ್ಯುಮೆಂಟ್ಸ್ ಕೇಳಿದ ನಂತರ ಆ ಕೋರ್ಟ್ ಸಚಿನ್ ತೆಂಡೂಲ್ಕರ್ ಆಕ್ಟರೇ ಅಂತ ತೀರ್ಪು ಕೊಡುತ್ತೆ. ಅಂಡ್ ಫೈನಲಿ ಸಚಿನ್ ತೆಂಡೂಲ್ಕರ್ ಕೇಸ್ ಗೆದ್ದು ಆಕ್ಟರೇ ಆದ್ರು. ಕಾರ್ಸ್ ಇಲ್ವಾ ಬೈಕ್ಸ್ ಹಿಂಗೆ ಈ ಡಾಗ್ಸ್ ಯಾಕೆ ಹಿಂದೆ ಬೀಳ್ತವೆ ಅಂದ್ರೆ, ಆ ಡಾಗ್ಸ್ ನಿವಾಸ ಮಾಡುವಂತ ಕೆಲವೊಂದು ಭೂಭಾಗವನ್ನ ತನ್ನ ಸಾಮ್ರಾಜ್ಯವಾಗಿ ಭಾವಿಸ್ಕೊಳ್ತವೆ. ಆ ಭೂಭಾಗದಲ್ಲಿರೋ ಗಿಡ ಮರಗಳು ಹಾಗೂ ವಾಹನಗಳ ಮೇಲೆ ಮೂತ್ರವನ್ನ ಮಾಡಿ ಅವೆಲ್ಲ ನಮ್ಮ ಸಾಮ್ರಾಜ್ಯದಲ್ಲಿ ಒಂದು ಭಾಗ ಅಂತ ಮಾರ್ಕ್ ಮಾಡ್ಕೋತವೆ. ಸೊ ಆ ಒಂದು ಭೂಭಾಗಕ್ಕೆ ಬೇರೆ ನಾಯಿಗಳಾಗ್ಲಿ ವಾಹನಗಳನ್ನಾಗ್ಲಿ ಅಕ್ಸೆಪ್ಟ್ ಮಾಡೋದಿಲ್ಲ. ಆದ್ರಿಂದಾನೆ ತಮ್ಮ ಭೂಭಾಗಕ್ಕೆ ಯಾವುದೇ ಬೇರೆ ಏರಿಯಾಗೆ ಸಂಬಂಧಿಸಿದಂತ ನಾಯಿಗಳು ಯಾವಾದ್ರು ಬಂದ್ರು, ಆಚೆಯ ವಾಹನಗಳು ಯಾವಾದ್ರು ಬಂದ್ರೆ ಜೋರಾಗಿ ಬೊಗಳ್ತಾ ಆ ವಾಹನಗಳ ಹಿಂದೆನೆ ಬೀಳ್ತವೆ. ಸೊ ನಿಮ್ಗೆ ಈ ಎಕ್ಸ್ಪೀರಿಯನ್ಸ್ ಎಲ್ಲಾದ್ರೂ ಆಗಿದ್ರೆ ತಪ್ಪದೆ ಈ ಕಮೆಂಟ್ ಬಾಕ್ಸ್ ಅಲ್ಲಿ ಶೇರ್ ಮಾಡಿ. ಈ ಪೊಟ್ಯಾಟೊ ಚಿಪ್ಸ್ ಪ್ಯಾಕೆಟ್ಸ್ ಅಲ್ಲಿ ತುಂಬಾ ಮಟ್ಟಿಗೆ ಗಾಳಿನೇ ಇದ್ದು ಆ ಚಿಪ್ಸ್ ಕೂಡ ಕಡಿಮೆ ಇರುತ್ತೆ. ಸೊ ಆ ಪಾಕೆಟ್ಸ್ ಅಲ್ಲಿ ಇರೋದು ನೈಟ್ರೋಜನ್ ಗ್ಯಾಸ್ ಈ ಚಿಪ್ಸ್ ಅನ್ನ ಕ್ರಿಸ್ಪಿ ಆಗಿ ಇರಿಸೋದಕ್ಕೆ ಉಪಯೋಗ ಪಡುತ್ತೆ. ಅಂಡ್ ಹಾಗೆ ರವಾನೆ ಮಾಡುವಂತ ಸಮಯದಲ್ಲಿ ಚಿಪ್ಸ್ ಪುಡಿ ಆಗದೆ ಸೇಫ್ ಆಗಿ ಸ್ಟೋರ್ಸ್ ರೀಚ್ ಆಗೋದಕ್ಕೆ ಉಪಯೋಗ ಪಡುತ್ತೆ. ಅಂಡ್ ಅದ್ರಲ್ಲಿ ಯಾಕಷ್ಟು ಕಡಿಮೆ ಚಿಪ್ಸ್ ಇರ್ತಾವಂದ್ರೆ ಆಕ್ಚುಲಿ 5 ರೂಪೀಸ್ ಪಾಕೆಟ್ ಆದ್ರೆ 3 ರೂಪೀಸ್ ಚಿಪ್ಸ್ ಬರ್ತವೆ. ಅಂಡ್ ರಿಮೈನಿಂಗ್ 2 ರೂಪೀಸ್ ಆ ಪಾಕೆಟ್ಸ್ ಅಲ್ಲಿ ಇರೋ ನೈಟ್ರೋಜನ್ ಗ್ಯಾಸ್ ಅಂಡ್ ರವಾನೆ ಮಾಡೋ ಬಿಲ್ಸ್ ಅಲ್ಲಿ ಆಡ್ ಆಗುತ್ತೆ. ಸೊ ದಟ್ಸ್ ಆಲ್ ಫಾರ್ ಟುಡೇ. ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಜಸ್ಟ್ ಒಂದು ಲೈಕ್ ಮಾಡಿ. ಅಂಡ್ ಇದೇ ರೀತಿಯ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೋಸ್ಕರ ಈ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.